ಮೊದ್ಲೆಲ್ಲ ಮನೆಯಲ್ಲೇ ಕೂತ್ಕೊಂಡು ಟೈಮ್ ಕಳಿತಾ ಇದ್ವಿ. ಇವಾಗ ಮನೆ ಕೆಲಸ ಮುಗಿದ್ಮೇಲೆ ಅಂಗಡಿ ಬರೋದು ಒಂದ್ ಸ್ವಲ್ಪ ಖುಷಿ ಕೊಡಕತ್ತೈತಿ ನನಗೆ. ನಮ್ಮ ಹೆಸರು ಲೀಲಾವತಿ ಅಂತ ಹೇಳಿ, ನಮ್ಮ ಮನೆಯವ್ರ ಜೋಡಿ ನಾನು ಅಂಗಡಿಯಲ್ಲಿ ವರ್ಕ್ ಮಾಡ್ತೀನಿ. ಮನೇಲಿ ಕುಂತ ಏನ್ ಮಾಡೋದು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ, ಒಬ್ಬರೇ ಕುಂದ್ರಕ್ಕಿನ ಅಂಗಡಿಯಲ್ಲಿ ಕುಂತ್ರೆ ಸಹಾಯ ಆಗುತ್ತೆ ಅಂತ ಬಂದು ಬಿಸ್ನೆಸ್ ಕಲ್ತ್ಕೊಂಡು ಈಗ ಅವ್ರ ಜೋಡಿ ನಾನು ಸಹಾಯ ಮಾಡ್ತೇನೆ. ಈಗ ನಾವು ಒಬ್ಬನೇ ಇದ್ದಾಗ ಒಂದು ಕಸ್ಟಮರ್ ಬಂದ್ರೆ ನಾವು ಒಬ್ಬನ ಅಟೆಂಡ್ ಮಾಡ್ತಿದ್ದೆ. ಇನ್ನೊಂದು 2-3 ಬಂದರೆ ಅವರು ಮತ್ತೆ ಅವರು ಬಂದ್ರೆ ಅವರಿಂದ ನನಗೆ ಹೆಲ್ಪ್ ಆಗುತ್ತೆ. ಅವಾಗೆಲ್ಲ ಮಕ್ಕಳು ಸಣ್ಣವರಿದ್ರು, ಮನೆಯಲ್ಲಿ 5-6 ಜನ ಮಕ್ಕಳು. ಅದು ನೋಡ್ಕೊಳ್ಳೋದ್ರಲ್ಲೇ ನಮಗೆ ಸ್ಕೂಲ್ಗೆ ಹೋಗಿ ಬಿಡೋದು, ಕರ್ಕೊಂಬರೋದು ಇವೆಲ್ಲ ಟೈಮ್ ಸೆಟ್ ಹಾಕಿದ್ದಿಲ್ಲ. ಈಗ ಒಂದು 3-4 ವರ್ಷದಿಂದ ಕರೋನಾ ಬಂದು ಲಾಕ್ಡೌನ್ ಅದೆಲ್ಲ ಆಯ್ತು. ಅವಾಗೆಲ್ಲ ನಮ್ಗೆ ಸ್ವಲ್ಪ ತೊಂದರೆ ಆಯ್ತು. ಮೊದ್ಲೆಲ್ಲ ಅಂಗಡಿಗಳು ಕಮ್ಮಿ ಇರ್ತಾ ಇತ್ತು, ಹಂಗಂದು ಬಿಸ್ನೆಸ್ ಚೆನ್ನಾಗಿತ್ತು. ಈಗ ಸ್ವಲ್ಪ ಅಂಗಡಿಗಳು ಜಾಸ್ತಿ ಆಗ್ತಾ ಇದಾವೆ ಬರ್ತಾ. ಒಬ್ಬರು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಈಗ ಸ್ವಲ್ಪ ಸೀಸನ್ ವೈಸ್ ವ್ಯಾಪಾರ ಆಗುತ್ತೆ. ಈಗೇನೋ ಮಾಡಿದ್ರು ನಮ್ಮ ಓನ್ ಇದರಿಂದ ನಾವು ಮಾಡ್ಕೋಬೇಕು. ಮಕ್ಕಳು ಓದಿಸ್ಬೇಕು. ಎಷ್ಟು ದುಡ್ಡಿದ್ರು ಕಡಿಮೆನೆ, ಇನ್ನೂ ಬೇಕು ಅನಿಸುತ್ತೆ. ಐಟಮ್ಸ್ ಎಲ್ಲ ಸೀರೆ ಪಂಜೆ ಇವೆಲ್ಲ ಹಾಕ್ಲಿಕ್ಕೆ ದುಡ್ಡು ಬೇಕಾಗುತ್ತೆ. ಮುಂಚೆ ನಾವು ಗ್ರೂಪ್ ಲೋನ್ ತಗೊಂಡಿದ್ವಿ ರೀ. ಅವಾಗ ಬರೀ 20,000 ತಗೊಂಡಿದ್ವಿ. ಅದು ಕ್ಲಿಯರ್ ಮೇಲೆ ಮತ್ತೆ 1 ಲಕ್ಷ ಲೋನ್ ತಗೊಂಡ್ವಿ ಬ್ಯಾಂಕಿಂದ. ಈಗ ಅದು ಕ್ಲಿಯರ್ ಆದ್ಮೇಲೆ ಮತ್ತೆ 1.5 ಲಕ್ಷದ ಲೋನ್ ತಗೊಂಡ್ವಿ. ಇದರ ಬದ್ರೆ ಎಲ್ಲ ಸೆಡ್ನಲ್ಲಿ ಇವರು ತಗೊಂತಾ ಇದ್ರು. ನಾನು ಇದ್ರಿಗೆ ಒಬ್ಬರು ಶಾಪ್ನಲ್ಲಿ ಇದ್ರು, ಅವರು ತಗೊಂತಿದ್ರು. ಅವ್ರು ನನಗೆ ಅಗ್ದಿ ಪರಿಚಯ. ಇಲ್ಲಾರ ನೀನು ನಿಮ್ಮ ಮಿಸ್ಸಸ್ ಕುಂದಿರ್ಸು, ನೀನು ತಗೋದು ಲೋನು ಕೊಡ್ತಾ ಇದಾರೆ ಅಂತಂದು ಅದರಲ್ಲಿ ಅವ್ರನ್ನ ಜಾಯಿನ್ ಮಾಡಿಸಿದೆ. ಮತ್ತೆ ನಾವು ಬ್ಯಾಂಕಿಗೆ ಹೋಗಿ ಭೇಟಿ ಆದ್ವಿ. ಬ್ಯಾಂಕಿಗೆ ಹೋಗೋದ್ಕಿನೇ ಒಂದೇ ದಿವಸದಲ್ಲೇ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಟ್ರೆಂಡ್ ಎಲ್ಲ ಚೇಂಜ್ ಆದಂಗೆ ಯಾವ್ದ್ಯಾವ್ದು ಹೊಸ ಐಟಮ್ಸ್ ಬರುತ್ತೋ ಅದಕ್ಕೆ ತಕ್ಕಂಗೆ ನಾವು ಅಷ್ಟಷ್ಟು ಐಟಮ್ಸ್ ಎಲ್ಲ ನಾವೇ ಓನಾಗಿ ಹೋಗಿ ಖರೀದಿ ಮಾಡ್ಕೊಂಡ್ಬಂದು ಬಿಸ್ನೆಸ್ ಮಾಡ್ತೀವಿ. ಕಾಯಂ ಕಸ್ಟಮರ್ಸ್ ಇದ್ದಾರೆ ನಮ್ಗೆ. ಅವರೆಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಮತ್ತೆ ಬಂದು ಇಲ್ಲೇ ಪರ್ಚೇಸ್ ಮಾಡ್ತಾರೆ. ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್.